ನೋಡಿ ದೋಸ್ತ, ಇವತ್ತು ನಾವು ಆರ್ಮಿದ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ವೆಬ್ಸೈಟಲ್ಲಿರುವಂತಹ 46 ಕ್ವಶನ್ ಪೇಪರ್ ಏನದಾವಲ್ಲ ಅದನ್ನು ಕನ್ನಡಕ್ಕೆ ಅನುವಾದ ಮಾಡ್ಕೊಂಡು ನಾವು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇದು ಎಷ್ಟನೇ ಕ್ವಶನ್ ಪೇಪರ್ ಅಂದಾಗ ಈಗ ವೆಬ್ಸೈಟಲ್ಲಿ ಕೊಟ್ಟಿರುವಂಥ ಏನು ಕ್ವಶನ್ ಪೇಪರ್ ಅದಾವಲ್ಲ ಅದನ್ನು ಕನ್ನಡಕ್ಕೆ ಅನುವಾದ ಮಾಡ್ಕೊಂಡು ನಾವಿಲ್ಲಿ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಓನ್ಲಿ ಮ್ಯಾಥ್ಸ್ ಕ್ವಶನ್ ಪೇಪರನ್ನು ಅಷ್ಟೇ ಸಾಲ್ವ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಮ್ಯಾಥ್ಸ್ ಭಾಳ ಟಫ್ ಆಗತೈತೆ ತಂದು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಿಮಗೆ ಓನ್ಲಿ ಮ್ಯಾಥ್ಸ್ ಕ್ವಶನ್ ಪೇಪರನ್ನು ನಾನು ಇಲ್ಲಿ ನಿಮ್ಗೆ ಅಗದಿ ಸರಳವಾಗಿ ನಿಮಗೆ ಹೇಳ್ಕೊಡ್ತಾ ಹೋಗುತ್ತಾನೆ. ಅದೇ ರೀತಿಯಾಗಿ ಇನ್ನು ಮುಂದಿನ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. 31ನೇ ಕ್ವಶನ್ ಏನೈತಪ್ಪ ಅಂದಾಗ 8ನೇ ಕ್ವಶನ್ ಪೇಪರ್ ಇದು. ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ 7 ವಿಡಿಯೋಗಳನ್ನು. 7 ಕ್ವಶನ್ ಪೇಪರಲ್ಲಿ ಬರುವ ಮ್ಯಾಥ್ಸನ್ನು ಬಿಡಿಸಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಈ ಕ್ವಶನ್ ಪೇಪರ್ದಾಗ 31ನೇ ಕ್ವಶನನ್ನು ನಾವಿಲ್ಲಿ ಸ್ಕ್ರೀನ್ ಮ್ಯಾಗ ನೋಡ್ಬೋದು. 10, 20, 30, 40, 50 ಸರಾಸರಿ ಎಷ್ಟಂತಂದು ಕೇಳಿದಾನ. ಇಲ್ಲಿ ನೋಡಬೇಕು, ಸರಾಸರಿ ಅಂದಾಗ ಪ್ಲಸ್ ಮಾಡ್ಕೋಬೇಕು. 10, 20 ಪ್ಲಸ್ 30 ಪ್ಲಸ್ 40 ಪ್ಲಸ್ 50 ಸರಾಸರಿ ಎಷ್ಟು ಆಕೈತೆ ಅಂತ ಕೇಳೋಣ. ನೋಡ್ಬೇಕು ನಾವಿಲ್ಲಿ ಎಷ್ಟು ಸಂಖ್ಯೆಗಳು ಅದಾವ. 1, 2, 3, 4, 5 ಸಂಖ್ಯೆಗಳು ಇಲ್ಲಿ ನೋಡ್ಬೇಕು. 50, 50, 100, 100, 150, 150 ಡಿವೈಡೆಡ್ ಬೈ 5, 5 ಒಂದ್ಲೆ 5 ಮೂರ್ಲೆ ನಮ್ಗೆ ಎಷ್ಟಾಗತ್ತ? ಸರಾಸರಿ 30 ಆಗತ್ತ. ನೋಡ್ಬೇಕು ನೀವು ಆಪ್ಷನ್ನಲ್ಲಿ 2ನೇ ಆಪ್ಷನ್ ಇಲ್ಲಿ ನಮ್ದು ಕರೆಕ್ಟ್ ಆಗುತ್ತಾ? 2ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ 31ನೇ ಕ್ವಶನ್. ಇನ್ನು ಅದೇ ರೀತಿಯಾಗಿ 32ನೇ ಕ್ವಶನ್ ನಾವು ಇಲ್ಲಿ ನೋಡ್ತಾ ಹೋಗೋಣ. 32ನೇ ಕ್ವಶನ್ ಏನಾಯ್ತು ನೋಡ್ರಿ. 11 ಪ್ಲಸ್ 13 ಪ್ಲಸ್ 17 ಪ್ಲಸ್ 19 ಸರಳೀಕೃತ ಮೌಲ್ಯ ಎಷ್ಟಂತಂದು ಕೇಳಿದಾನೆ. ಇಲ್ಲಿ ನೋಡ್ಬೇಕು ನೀವು 11 ಪ್ಲಸ್ 13 ಪ್ಲಸ್ 17 ಪ್ಲಸ್ 19 ಸರಳೀಕೃತ ರೂಪ ಅಂತಂದು ಕೇಳಿದಾನೆ. ಇವಾಗ ನೀವು ಇಲ್ಲಿ ನೋಡ್ಬೇಕು, ಇದು 11 ಪ್ಲಸ್ 20 30, 33 40 50 60 ಆಗತ್ತ. ನೋಡ್ಬೇಕು ನೀವು ಆಪ್ಷನ್ನಲ್ಲಿ ನೋಡ್ರಿ. ಆಪ್ಷನ್ 3 ಇಲ್ಲಿ ಕರೆಕ್ಟ್ ಆಗುತ್ತಾ? ಆಪ್ಷನ್ 3 ನಮ್ದು ಇಲ್ಲಿ 32 ಕ್ವಶನ್ ಕರೆಕ್ಟ್ ಆಗುತ್ತೆ. ಆಪ್ಷನ್ 3 ಕರೆಕ್ಟ್ ಆಗುತ್ತೆ ನೋಡ್ರಿ. ಇನ್ನು ಅದೇ ರೀತಿಯಾಗಿ 33ನೇ ಕ್ವಶನ್ ಅನ್ನು ನಾವು ಇಲ್ಲಿ ನೋಡ್ತಾ ಹೋದಾಗ 33ನೇ ಕ್ವಶನ್ ಏನಾಯ್ತಪ್ಪ ಅಂದ್ರೆ 4 ಮತ್ತು 5ರ HCF ಕಂಡಿಡಿ ಅಂದಾನ. ಏನು ಕೊಟ್ಟಾನ? 4 ಮತ್ತು 5ರ HCF ಕಂಡಿಡಿ ಅಂದಾನ. HCF ಕೇಳಿದಾನ. HCF ಅನ್ನು ನಾವು ಕಂಡುಹಿಡಬೇಕು. 4 ಮತ್ತು 5 ಇವು ಯಾವ ಮಗ್ಯಾಗ ಹೋಗ್ತಾವ? 4ನ ಮಗ್ಯಾಗ 5 ಇಲ್ಲ, 5ನ ಮಗ್ಯಾಗ 4 ಇಲ್ಲ. ಅದಕ್ಕಾಗಿ ಇಲ್ಲಿ ನೋಡ್ಬೇಕು, 1ನ ಮಗ್ಯಾಗ ಐತಿ 1 4 4 1 5 ನೋಡ್ರಿ. 1 ಬಿಟ್ಟು ಮತ್ತೆ ಬೇರೆ ಯಾವ ಮಗ್ಯಾಗ ಹೋಗುದಿಲ್ಲ. ಇದ್ರ HCF ಏನಾಗತ್ತಂದ್ರೆ ಇಲ್ಲಿ ನೋಡ್ಬೇಕು ನೀವು, HCF 1 ಆಗುತ್ತ. ಇನ್ನು ಅದೇ ರೀತಿಯಾಗಿ HCF 1 ಆಗುತ್ತಾ. ಇನ್ನು 34ನೇ ಕ್ವಶನ್ ಅನ್ನು ನಾವು ಇಲ್ಲಿ ನೋಡ್ತಾ ಹೋದಾಗ 34ನೇ ಕ್ವಶನ್ ಏನೈತೆ ಅನ್ನೋದು ನೀವು ಇಲ್ಲಿ ಒಂದು ಸ್ವಲ್ಪ ನೋಡ್ಬೇಕಾಗತ್ತ. ನೋಡು, 2, 3 ಮತ್ತು 5ರ LCM ಎಷ್ಟಂತಂದು ಕೇಳಿದಾನೆ. 2, 3 ಮತ್ತು 5ರ LCM ಎಷ್ಟಂತಂದು ಕೇಳಿದಾನೆ ನೋಡ್ರಿ. ಯಾವ ಕ್ವಶನ್ ಇದೆ? 34ನೇ ಕ್ವಶನ್ LCM ಕೇಳಿದಾನೆ. ಇವಾಗ LCM ಅನ್ನು ನಾವಿಲ್ಲಿ ತಗೋಬೇಕು. ನೋಡ್ಬೇಕು ಅವನ್ನ ನೋಡ್ರಿ. ಇವು ಯಾವ ಒಂದ ಮಗ್ಯಾಗ ಇಲ್ಲ. ಅದಕ್ಕಾಗಿ ಇವನ್ 3 ಇಂಟು ಮಾಡ್ಕೋಬೇಕು ನಾವು. ಈ 3 ಇಂಟು ಮಾಡ್ಕೊರಿ. 2 3 6, 6 5 30 ನೋಡ್ಬೇಕು. ನಮ್ದು LCM ಎಷ್ಟಾಯ್ತು? 30 ಆಯ್ತು. ಆಪ್ಷನ್ 4 ಕರೆಕ್ಟ್ ಆಗತ್ತಾ 34ನೇದ. ಇನ್ನು ಅದೇ ರೀತಿಯಾಗಿ 35ನೇ ಕ್ವಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. 35ನೇ ಕ್ವಶನ್ ಏನಾಯ್ತು ಅನ್ನೋದು ನೀವು ಇಲ್ಲಿ ನೋಡ್ಬೇಕು. 35ನೇ ಕ್ವಶನ್ 60 ಗಂಟೆಗಳ 30% ಎಷ್ಟಾಗತ್ತಂದು ಕೇಳಿದಾನ. 60 ಗಂಟೆ ಅದಾವ. 60 ಗಂಟೆಗಳ 30% ಎಷ್ಟಂದು ಕೇಳಿದಾನ. 30%. 30% ಅಂದ್ರೆ ಈ ರೀತಿ ಕೇಳಿದಾನ. ಇವಾಗ 60%, 60 ಇಂಟು 30% ಅಂದ್ರೆ 30 ಡಿವೈಡೆಡ್ ಬೈ 100. ಈ 0 ಹೋಯ್ತು, ಈ 0 2 0 ಹೋಯ್ತು. ಎಷ್ಟು ಹೋಯ್ತು? 6 3 18. 6 3 18 ನಮ್ಗೆ ಆಪ್ಷನ್ದಾಗ ನೋಡ್ಬೇಕು. ಆಪ್ಷನ್ 3 18 ಗಂಟೆದು ಇಲ್ಲಿ ಕರೆಕ್ಟ್ ಆಗುತ್ತ.
ಇನ್ನು 36ನೇ ಕ್ವಶನ್ ಅನ್ನು ನಾವು ಇಲ್ಲಿ ನೋಡ್ತಾ ಹೋದಾಗ 36ನೇ ಕ್ವಶನ್ ನೋಡ್ರಿ, 1 ಗಂಟೆ 45 ನಿಮಿಷಗಳನ್ನ ಅದರ ಸರಳ ರೂಪದಲ್ಲಿ ವ್ಯಕ್ತಪಡಿಸಿ ಅಂತಂದು ಕೊಟ್ಟಾನ. ನೋಡ್ಬೇಕು ಆಪ್ಷನ್ ಏನು ಕೊಟ್ಟಾನ, 1:2, 2:3, 3:4, 4:5. ಇವಾಗ ಹೆಂಗೆ ಕೊಟ್ಟಿದ್ದಾನ, 1 ಗಂಟೆಯನ್ನ ಅಂತಂದು ಕೊಟ್ಟಿದ್ದಾನ. 1 ಗಂಟೆ 45 ನಿಮಿಷ. 1 ಗಂಟೆ 45 ನಿಮಿಷವನ್ನ ಯಾವ ರೀತಿಯಾಗಿ ಕೊಟ್ಟಿದ್ದಾನ ತಂದಾಗ ಇಲ್ಲಿ ನೋಡ್ಬೇಕು. 1 ಗಂಟೆ ಅಂದ್ರೆ ಎಷ್ಟು ನಿಮಿಷಗಳು ತಂದಾಗ ಇಲ್ಲಿ ಗಂಟೆ ಕೊಟ್ಟಾನ, ಇಲ್ಲಿ ನಿಮಿಷ ಕೊಟ್ಟಾನ. ಇವಾಗ ನಾವು ಇದನ್ನ 2 ನಿಮಿಷಕ್ಕೆ ಕನ್ವರ್ಟ್ ಮಾಡ್ಕೊಂಡಾಗ 60 ನಿಮಿಷ ಅನುಪಾತ 45 ನಿಮಿಷ ಆಗತ್ತ. ಇಲ್ಲಿ ನೋಡ್ಬೇಕು ಯಾವ ಮಗ್ಯಾಗ ಐತಂದ್ರ 60 15 4 15 4 15 3 ನಮಗೆ ಇಲ್ಲಿ ಅನುಪಾತದ ಯಾವ ರೀತಿ ಸಿಕ್ತು, 4:3 ಸಿಕ್ತು. ನೋಡು ಆಪ್ಷನ್ 4 ಇಲ್ಲಿ ನಮ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಯಾವುದು 36ನೇ ಕ್ವಶನ್ ಆಪ್ಷನ್ 4 ಇಲ್ಲಿ ಕರೆಕ್ಟ್ ಆನ್ಸರ್ ಸಿಗುತ್ತೆ. ಇನ್ನು 37ನೇ ಕ್ವಶನ್ ಅನ್ನ ನಾವು ಇಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡ್ಬೇಕು ನೀವು 37ನೇ ಕ್ವಶನ್ ಯಾವ ರೀತಿಯಾಗಿ ಕೊಟ್ಟಿದ್ದಾನಂದ್ರೆ ಸ್ಕ್ರೀನ್ ಮೇಲೆ ನೋಡ್ರಿ. 1000 ಮೇಲೆ 5% ವಾರ್ಷಿಕ ಸರಳ ಬಡ್ಡಿ ದರದಲ್ಲಿ 200 ಬಡ್ಡಿಯನ್ನು ಪಡೆಯಲು ಎಷ್ಟು ವರ್ಷಗಳು ಬೇಕಾಗುತ್ತದೆ ಅಂತಂದು ಕೊಟ್ಟಿದ್ದಾನ. ಇಲ್ಲಿ ನೋಡ್ರಿ, ಪಿ ಎಷ್ಟು ಕೊಟ್ಟಿದ್ದಾನ, 1000 ಕೊಟ್ಟಿದ್ದಾನ, ಪಿ 1000 ಕೊಟ್ಟಿದ್ದಾನ. ಅದೇ ರೀತಿಯಾಗಿ ವಾರ್ಷಿಕ ಪರ್ಸೆಂಟೇಜ್ ರೇಟ್ ಆಫ್ ಇಂಟ್ರೆಸ್ಟ್ ರೇಟ್ ಕೊಟ್ಟಾನ, 5% ಕೊಟ್ಟಾನ. ಏನು ಕೇಳಿದಾನ, ಅದೇ ರೀತಿಯಾಗಿ SI ಸಿಂಪಲ್ ಇಂಟ್ರೆಸ್ಟ್ ರೇಟ್ ಕೊಟ್ಟಾನ 200 ಕೊಟ್ಟಾನ. ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ 200 ಕೊಟ್ಟಾನ. ಏನು ಕಂಡು ಹಿಡಿಯಂದ ನಾವು ಟೈಮ್ ಕಂಡು ಹಿಡಿಯಂದ, ನಮಗೆ ಟೈಮ್ ಕಂಡು ಹಿಡಿಯಂದ. ಇಲ್ಲಿ ನಾವು PTR/100 ಫಾರ್ಮುಲಾವನ್ನು ಹಾಕ್ಬೇಕು ನೋಡ್ರಿ. PTR/100 ಇವಾಗ ನಾವು ನೋಡ್ಬೇಕು. PTR/100 ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಇವಾಗ ನಮಗೆ ಏನು ಕಂಡು ಹಿಡಿಯಂದಾನ, ಟಿ ಕಂಡು ಹಿಡಿಯಂದಾನ. ಇಲ್ಲಿ ನೀವು ನೋಡ್ಬೇಕು SI × 100 ಇದು ಈ ಕಡೆ ಬಂತು. ಅದೇ ರೀತಿಯಾಗಿ ಇಲ್ಲಿ ಏನೋ ಹೋಯಿತು, ಟಿ ಹೋಯುತ್ತಾ. ಟಿ ಹೋದಾಗ ಏನು ಈ ಕಡೆ ಏನಾಗುತ್ತೆ, ಈಗ ಇಲ್ಲಿ ಇಂಟು ಐತಿ, ಈ ಕಡೆ ಬಂದು ಭಾಗಾಕಾರ ಆಗುತ್ತಾ. P × R ಭಾಗಾಕಾರ ಆಗುತ್ತಾ. ನಮ್ಗೆ ಇಲ್ಲಿ ಟಿ ಫಾರ್ಮುಲಾ ಸಿಕ್ತು. ಈ ಟಿ ಫಾರ್ಮುಲಾ ನೋಡ್ಬೇಕು ನೀವು. ಇಲ್ಲಿ SI ಯೂನಿಟ್ ಈಗ ಸಿಂಪಲ್ ಇಂಟ್ರೆಸ್ಟ್ ಎಷ್ಟೈತಿ, 200. ಸಿಂಪಲ್ ಇಂಟ್ರೆಸ್ಟ್ 200 ಐತಿ. ಅದೇ ರೀತಿಯಾಗಿ 100 / ಪಿ ಅಂದರೆ ಎಷ್ಟು ಕೊಟ್ಟಿದ್ದಾನ, 1000 ಕೊಟ್ಟಿದ್ದಾನ. ಅದೇ ರೀತಿಯಾಗಿ ಆ ರೇಟ್ ಆಫ್ ಇಂಟ್ರೆಸ್ಟ್ ರೇಟ್ ಕೊಟ್ಟಾನ, 5 ಕೊಟ್ಟಾನ. ಇಲ್ಲಿ ನೋಡ್ಬೇಕು U20 ಹೋಯ್ತು, ಇದು 10 ಇದು 10 ಹೋಯ್ತು. ಇಲ್ಲಿ ನೋಡ್ಬೇಕು 5 1 5 4 ಟಿ ಈಸ್ ಈಕ್ವಲ್ ಟು 4 ವರ್ಷ. ಟಿ ಈಸ್ ಈಕ್ವಲ್ ಟು 4 ವರ್ಷ. ಆಪ್ಷನ್ ಇಲ್ಲಿ ನೀವು ನೋಡ್ತಾ ಹೋಗ್ಬೇಕು. ಆಪ್ಷನ್ 4 ಕರೆಕ್ಟ್ ಆಗುತ್ತಾ. ಯಾವುದು 37ನೇ ಕ್ವಶನ್ ಆಪ್ಷನ್ 4 ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 38ನೇ ಕ್ವಶನ್ ಅನ್ನು ನಾವು ಇಲ್ಲಿ ನೋಡ್ತಾ ಹೋದಾಗ ಕೆಳಗಿನ ಯಾವುದು ಲಘು ಕೋನವಾಗಿದೆ ಅಂತಂದು ಕೇಳಿದಾನೆ. ಸ್ಕ್ರೀನ್ ಮೇಲೆ ನೋಡ್ಬೇಕು ನೀವು. ಕೆಳಗಿನ ಯಾವುದು ಲಘು ಕೋನವಾಗಿದೆ ಅಂತಂದು ಕೇಳಿದಾನೆ. ಇಲ್ಲಿ ಆಪ್ಷನ್ ಎ ಅಥವಾ 30 ಡಿಗ್ರಿ ನಮಗೆ ಕರೆಕ್ಟ್ ಆಗುತ್ತಾ. ಲಘು ಕೋನ ಅಂದ್ರೆ ಎಷ್ಟಿರುತ್ತ, ಲಘು ಕೋನ ಇಲ್ಲಿ 90 ಡಿಗ್ರಿಗಿಂತ ಕಡಿಮೆ ಇರುತ್ತ. ಲಘು ಕೋನ 90 ಡಿಗ್ರಿಗಿಂತ ಕಡಿಮೆ ಇರೋ ಕೋನವನ್ನ ನಾವು ಲಘು ಕೋನ ಅಂತಂದು ಕರಿತೀವಿ. ಇನ್ನು ಅದೇ ರೀತಿಯಾಗಿ ಸರಳ ಕೋನ ತಂದಾಗ ಸರಳ ಕೋನ ಅಂದಾಗ ನೋಡ್ರಿ 180 ಡಿಗ್ರಿ ಸರಳ ಕೋನ ಇರುತ್ತೆ. 180 ಡಿಗ್ರಿ ಸರಳ ಕೋನ ಇರುತ್ತೆ. ಇನ್ನು ಅದೇ ರೀತಿಯಾಗಿ ಇನ್ನು ವಿಶಾಲ ಕೋನ ತಂದ ನಾವು ನೋಡ್ತಾ ಹೋಗೋಣ. ವಿಶಾಲ ಕೋನ ಇನ್ನು 90 ಡಿಗ್ರಿ ಇತ್ತಂದ್ರೆ ಲಂಬ ಕೋನ ಆಗತ್ತ. 90 ಡಿಗ್ರಿ ಇತ್ತಂದ್ರೆ ಲಂಬ ಕೋನ ಆಗತ್ತ. ಇನ್ನು 90 ಡಿಗ್ರಿ ಮೇಲ್ಗಡೆ ಇತ್ತಂದ್ರೆ ಅದ ವಿಶಾಲ ಕೋನ ಅಂತಂದು ಕರಿತೀವಿ. ವಿಶಾಲ ಕೋನ
ಇಲ್ಲಿ ಕೋನ ಭಾಗ ಬಗ್ಗೆ ಒಂದು ಸ್ವಲ್ಪ ಸಿಂಪಲ್ ನಾಲೆಜ್ ಇರಬೇಕಾಗುತ್ತೆ. ಇನ್ನು ಅದೇ ರೀತಿಯಾಗಿ 38ನೇ ಕ್ವಶನ್ ಆಯಿತು. ಇನ್ನು ಮುಂದಿನ ಕ್ವಶನ್ ನೋಡ್ಬೇಕು ನೀವು. ಇಲ್ಲಿ 39ನೇ ಕ್ವಶನ್ ಏನು ಕೊಟ್ಟಿದ್ದಾನ ಸ್ಕ್ರೀನ್ ಮ್ಯಾಗ, 4 ಸಂಖ್ಯೆಗಳ ಸರಾಸರಿ 10, ಇವುಗಳಲ್ಲಿ 3 ಸಂಖ್ಯೆಗಳ ಮೊತ್ತ 29, 4ನೇ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂದ. 4 ಸಂಖ್ಯೆಗಳ ಸರಾಸರಿ ಎಷ್ಟು ಕೊಟ್ಟಿದ್ದಾನ? 4 ಸಂಖ್ಯೆಗಳ ಸರಾಸರಿ ಎಷ್ಟು? 39ನೇ ಕ್ವಶನ್ 4 ಸಂಖ್ಯೆಗಳ ಸರಾಸರಿ ಎಷ್ಟು ಕೊಟ್ಟಾನ? 10 ಕೊಟ್ಟಿದ್ದಾನ. ಅದೇ ರೀತಿಯಾಗಿ 3 ಸಂಖ್ಯೆಗಳ ಮೊತ್ತ ಎಷ್ಟು ಕೊಟ್ಟಿದ್ದಾನ? 29 ಕೊಟ್ಟಿದ್ದಾನೆ. 3 ಸಂಖ್ಯೆಗಳ ಮೊತ್ತ ಎಷ್ಟು ಕೊಟ್ಟಿದ್ದಾನ? 3 ಸಂಖ್ಯೆಗಳ ಮೊತ್ತವನ್ನು 29 ಕೊಟ್ಟಿದ್ದಾನೆ. ಇವಾಗ ನಮಗೆ 4ನೇ ಸಂಖ್ಯೆ ಮೊತ್ತ ಎಷ್ಟಂತಂದು ಕೇಳಿದಾನ. ಇವಾಗ ನೀವು ನೋಡಬೇಕು, 4 ಸಂಖ್ಯೆಗಳ ಮೊತ್ತ ಅಂದಾಗ 4 ಸಂಖ್ಯೆಗಳ ಸರಾಸರಿ ಎಷ್ಟಾಗುತ್ತಾ? 40 ಆಗುತ್ತಾ. 3 ಸಂಖ್ಯೆಗಳ ಸರಾಸರಿಯನ್ನು ನಾವು ಇಲ್ಲಿ ಮೈನಸ್ ಮಾಡೋಣ. ನೋಡ್ರಿ, 4 10 40 ಆಗುತ್ತಾ. 3 ಸಂಖ್ಯೆಗಳ ಸರಾಸರಿ 29 ಐತಿ. ಇಲ್ಲಿ ನೋಡ್ಬೇಕು, 4ನೇ ಸಂಖ್ಯೆಯ ಸರಾಸರಿ ಎಷ್ಟೈತಿ? 11 ಐತಿ. ನೋಡ್ರಿ, 4ನೇ ಸಂಖ್ಯೆ ಸರಾಸರಿ ಎಷ್ಟಾಗುತ್ತಾ? 11 ಆಗುತ್ತಾ. ಆಪ್ಷನ್ 4 ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ನೋಡ್ರಿ, ಅಗದಿ ಸಿಂಪಲ್ ಆಗೈತಿ 39ನೇ ಕ್ವಶನ್. ಅದೇ ರೀತಿಯಾಗಿ ಇನ್ನು 40ನೇ ಕ್ವಶನ್ ಅನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. 40ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ಇಲ್ಲಿ ನೀವು ನೋಡಬೇಕು. ನೋಡ್ರಿ, 40ನೇ ಕ್ವಶನ್ ಏನು ಕೇಳಿದಾನ? 8 ಡಿವೈಡೆಡ್ ಬೈ 0.8 ಸರಳೀಕೃತ ಮೌಲ್ಯ ಎಷ್ಟಂತಂದು ಕೇಳಿದಾನ. ನೋಡ್ರಿ, 8 ಡಿವೈಡೆಡ್ ಬೈ 0.8 ಇದರ ಸರಳೀಕೃತ ಮೌಲ್ಯವನ್ನು ಕೇಳಿದಾನ. ಅಗದಿ ಸಿಂಪಲ್ ಐತೆ, ನೀವು ಇಲ್ಲಿ ನೋಡ್ತಾ ಹೋಗ್ಬೇಕಾಗುತ್ತಾ ಸರಳೀಕೃತ ರೂಪ. ಈಗ ಈ ರೀತಿ ಐತಲ್ಲ, ನೋಡ್ಬೇಕು ನೀವು. 8 ಡಿವೈಡೆಡ್ ಬೈ 10 ಅಂತಂದು ನೀವು ನೋಡ್ತಾ ಹೋಗ್ಬೇಕಾಗತ್ತ. ಇವಾಗ ಈ 10 ಇಲ್ಲಿ ಮೇಲ್ಗಡೆ ಹೋಗುತ್ತಾ. ಇಲ್ಲಿ ನೋಡ್ರಿ, ಈ 10 ಇಲ್ಲಿ ಮೇಲ್ಗಡೆ ಹೋಗುತ್ತಾ. 80 ಡಿವೈಡೆಡ್ ಬೈ 8 ಅಂತ ಅನ್ನೋದು ಇಲ್ಲಿ ನೋಡ್ಬೇಕು. 8 ಒಂದ್ಲೆ 0 ಇತ್ತು. ನೋಡ್ರಿ, ನಮ್ಗೆ ಆನ್ಸರ್ ಎಷ್ಟು ಬಂತು? 40ನೇದ ಆನ್ಸರ್ 10 ಬರುತ್ತೆ. ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಇನ್ನು 41ನೇ ಕ್ವಶನ್ ಅನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. 41ನೇ ಕ್ವಶನ್ ಅಗದಿ ಈಸಿ ಐತಿ. 41ನೇ ಕ್ವಶನ್ ಏನೈತಪ್ಪ ಅಂದ್ರೆ, ವಿನೋದ್ ಬಳಿ 5,000 ಇದೆ. ಅವನ ಮೊತ್ತದ 80% ಖರ್ಚು ಮಾಡುತ್ತಾನೆ. ಅವನ ಬಳಿ ಎಷ್ಟು ಹಣ ಉಳಿಯುತ್ತದೆ ಅಂತಂದು ಕೇಳಿದಾನ. ನೋಡ್ರಿ, ವಿನೋದನ ಬಳಿ ಎಷ್ಟೈತಿ? 41ನೇ ಕ್ವಶನ್ 5,000 ಅಮೌಂಟ್ ಐತಿ. ಅವ ಎಷ್ಟು ಪರ್ಸೆಂಟ್ ಖರ್ಚು ಮಾಡ್ತಾನಂದ್ರೆ 80%. 80 ಡಿವೈಡೆಡ್ ಬೈ 100. ಇವು 2 0 ಹೋಯ್ತು. 8 5 40. ಇವು 2 0. ಅವು 4,000 ಏನು ಮಾಡ್ತಾನ? ಖರ್ಚು ಮಾಡ್ತಾನ. 80% ಅಂದ್ರೆ 4,000 ಖರ್ಚು ಮಾಡ್ತಾನ. ಅವನ ಬಳಿ ಎಷ್ಟು ಹಣ ಉಳಿಯುತ್ತದೆ ಅಂತಂದು ಕೇಳಿದಾನೆ. ಟೋಟಲ್ ಆಗಿ ಅವನ ಬಳಿ ಎಷ್ಟೈತಿ? 5,000. 5,000 ಮೈನಸ್ 4,000 ತಂದಾಗ ಇಲ್ಲಿ ನಮಗೆ ಅವನ ಬಳಿ ಎಷ್ಟು ಅಮೌಂಟ್ ಉಳಿಯುತ್ತಂದ್ರೆ 1,000 ರೂಪಾಯಿ ಅಮೌಂಟ್ ಉಳಿಯುತ್ತೆ. ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಇನ್ನು 42ನೇ ಕ್ವಶನ್ ಅನ್ನು ನಾವು ನೋಡ್ತಾ ಹೋದಾಗ 42ನೇ ಕ್ವಶನ್ ಯಾವ ರೀತಿ ಐತಿ ಅನ್ನೋದು ನೀವು ಇಲ್ಲಿ ನೋಡ್ತಾ ಹೋಗ್ಬೇಕು. ಅಮಿತ್ ಮತ್ತು ಅಮಿತಾ ನಡುವೆ ಕ್ರಮವಾಗಿ 2:5 ಅನುಪಾತದಲ್ಲಿ 10 ಚಾಕ್ಲೇಟ್ಗಳನ್ನು ಹಂಚಲಾಗಿದೆ. ಅಮಿತ್ ಎಷ್ಟು ಚಾಕ್ಲೇಟ್ಗಳನ್ನು ಸಿಗುತ್ತಾವತ್ತಂದು ಕೇಳಿದಾನೆ. ಇವಾಗ ಅಮಿತ್ ಮತ್ತು ಅಮಿತಾ ಅವರ ಅನುಪಾತ ಎಷ್ಟೈತಿ? 2:3 ಟೋಟಲ್ ಎಷ್ಟಾಗತ್ತೆ? 5 ಆಗತ್ತಾ. ಇನ್ನು ಎಷ್ಟು ಚಾಕ್ಲೇಟ್ಗಳನ್ನು ಹಂಚಲಾಗಿದೆ ಅಂತಂದ್ರೆ 10 ಚಾಕ್ಲೇಟ್ಗಳನ್ನು ಹಂಚಲಾಗಿದೆ. ಅವರಿಬ್ಬರು 10 ಚಾಕ್ಲೇಟ್ಗಳನ್ನು ಹಂಚಲಾಗಿದೆ. ಇವಾಗ ನೀವು ನೋಡ್ಬೇಕಿಲ್ಲಿ ಅಮಿತ್ ಕಂಡು ಹಿಡಿ ಅಂದ್ರೆ ಅಮಿತ್ ಎಷ್ಟು ಚಾಕ್ಲೇಟ್ ಹೋಗ್ತಾವ ಅನ್ನೋದು 2 ಡಿವೈಡೆಡ್ ಬೈ 5 ಇಂಟು 10. 5 1 5 2 ನೋಡ್ರಿ, 2 ಇಂಟು 2 4. ಅಮಿತ್ಗೆ 4 ಚಾಕ್ಲೇಟ್ ಆದ್ರೆ ಅಮಿತಾಗ 3 ರೇಷಿಯೋ ಐತಿ. ಆಕೆಗೆ 6 ಚಾಕ್ಲೇಟ್ ಹೋಗುತ್ತಾ. ನೋಡ್ರಿ, ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಇಲ್ಲಿ ಆಪ್ಷನ್ 3 ಕರೆಕ್ಟ್ ಆಗುತ್ತಾ. ಇನ್ನು 43ನೇ ಕ್ವಶನ್ ಅನ್ನು ನಾವು ಇಲ್ಲಿ ನೋಡ್ತಾ ಹೋದಾಗ 43ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ನೀವು ಒಂದು ಸ್ವಲ್ಪ ಇಲ್ಲಿ ನೋಡಬೇಕು. 2 ಮಂದಿ ಒಂದು ಕೆಲಸವನ್ನ 3 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಒಬ್ಬ ಮನುಷ್ಯ ಅದನ್ನ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಅಂತಂದು ಕೇಳಿದಾನ. ನೋಡ್ಬೇಕು ನಾವು ಇಲ್ಲಿ
ಇಬ್ಬರು ಕೆಲಸಗಾರರು ಒಂದು ಕೆಲಸವನ್ನ ಎಷ್ಟು ದಿನದಾಗ ಪೂರ್ಣಗೊಳಿಸ್ತಾರ? 3 ದಿನಗಳಲ್ಲಿ ಪೂರ್ಣಗೊಳಿಸಿರ ಒಬ್ಬ ಕೆಲಸಗಾರ ಅದನ್ನ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನ ಅನ್ನೋದು ಕೇಳಿದಾರ. ಇಲ್ಲಿ ನೋಡ್ರಿ, ನಮ್ಗೆ ಇಲ್ಲಿ ಸೂತ್ರವನ್ನು ನೋಡ್ಬೇಕು. M1 D1 is equal to M2 D2. M1 ಅಂದ್ರೆ ಕೆಲಸಗಾರ, D1 ಅಂದ್ರೆ ದಿನ. ನೋಡ್ರಿ, M1 ಎಷ್ಟೈತಿ? 2 ಐತಿ. ಅದೇ ರೀತಿಯಾಗಿ ಎಷ್ಟು ಡೇಸ್ ತಗೊಂಡ್ರ? 3 ದಿನ. ಅದ M2 ಅನ್ನ ನಮಗ ಕೊಟ್ಟಿದ್ದನ 1 ಇಂಟು D2. ಇಲ್ಲಿ ನೋಡ್ಬೇಕು, D2 ಎಷ್ಟಾಗತ್ತ ನೋಡ್ರಿ, 6 is equal to D2. ಅವನು ಒಬ್ಬನೇ ಕೆಲಸ ಮಾಡ್ಬೇಕಾದ್ರೆ 6 ಡೇಸ್ ತಗೋತಾನ. ಆಪ್ಷನ್ ಇಲ್ಲಿ 4 ನಮಗ ಕರೆಕ್ಟ್ ಆನ್ಸರ್ ಸಿಗುತ್ತ. ಆಪ್ಷನ್ 4 ಇಲ್ಲಿ ಕರೆಕ್ಟ್ ಆನ್ಸರ್ ಸಿಗುತ್ತ. ನೋಡ್ರಿ, M1 2 D1 3. ಅದೇ ರೀತಿಯಾಗಿ M1 M2 ಒಬ್ಬ ಇದಾನ, ಎಷ್ಟು ದಿನದ ಕೆಲಸ ಮಾಡ್ತಾನಂತಂದು ಹೇಳಿದಾರ. ಅವಾಗ D2 ಬೆಲೆ 6 ಆಗತ್ತ. ಇನ್ನು 44ನೇ ಕ್ವಶನ್ ಅನ್ನು ನಾವು ನೋಡ್ತಾ ಹೋದಾಗ, 44ನೇ ಕ್ವಶನ್, ಒಂದು ಸಂಖ್ಯೆಗೆ 15 ಸೇರಿಸಿದಾಗ ಫಲಿತಾಂಶ 69 ಆಗುತ್ತದೆ. ಆ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತಂದು ಕೇಳಿ. ನೋಡ್ರಿ, ಅಗ್ದಿ ಸಿಂಪಲ್ ಆಗೈತಿ. x ಪ್ಲಸ್ 15 is equal to 69 ಆಯ್ತದ. ಇವಾಗ ನಮ್ಗೆ ಎಕ್ಸ್ ಬೆಲೆಯನ್ನು ಕಂಡುಹಿಡಿ ಅಂದ. ಒಂದು ಸಂಖ್ಯೆ ಐತಿ, ಅದಕ್ಕೆ 15 ಕೂಡಿಸಿದಾಗ 69 ಆಗತ್ತ. ಅವಾಗ ಇಲ್ಲಿ ನೀವು ನೋಡ್ಬೇಕು, ಎಕ್ಸ್ is equal to 69 ಮೈನಸ್ 15. ಇಲ್ಲಿ ಎಕ್ಸ್ is equal to ಸಂಖ್ಯೆ ಎಷ್ಟಾಗುತ್ತ? 54 ಆಗುತ್ತ. ಎಕ್ಸ್ is equal to 54. ಇಲ್ಲಿ ಕರೆಕ್ಟ್ ಆನ್ಸರ್ ನಮಗೆ 54 ಸಿಗುತ್ತ. ಆಪ್ಷನ್ 4 ಇಲ್ಲಿ ಕರೆಕ್ಟ್ ಆಗುತ್ತ. ಆಪ್ಷನ್ 4 ಕರೆಕ್ಟ್ ಆಗತ್ತ. ಇನ್ನು ಅದೇ ರೀತಿಯಾಗಿ 45ನೇ ಕ್ವಶನ್ ಅನ್ನು ನಾವು ಇಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ 45ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡ್ರಿ, 11 ಸೆಂಟಿಮೀಟರ್ ಬಾಹುವನ್ನ ಹೊಂದಿರುವ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. 11 ಸೆಂಟಿಮೀಟರ್. ನೋಡ್ರಿ, 45ನೇ ಕ್ವಶನ್, 11 ಸೆಂಟಿಮೀಟರ್ ಇರುವ ಕೋನದ ಏನ ಎ ಅಂದ್ರೆ 11 ಸೆಂಟಿಮೀಟರ್ ಕೊಟ್ಟಾನ. ಚೌಕದ ವಿಸ್ತೀರ್ಣ ಕಂಡುಹಿಡಿ. ಚೌಕದ ವಿಸ್ತೀರ್ಣದ ಸೂತ್ರ ಏನೈತಿ? ಎ ಸ್ಕ್ವೇರ್ ಐತಿ. ಎ ಬೆಲೆ ಎಷ್ಟೈತಿ? 11 ಐತಿ. 11 ಸ್ಕ್ವೇರ್ ಅಂದ್ರೆ 121 ಸೆಂಟಿಮೀಟರ್ ಸ್ಕ್ವೇರ್ ನಮ್ದು ಇಲ್ಲಿ ಆನ್ಸರ್ ಆಗತ್ತ. ಆಪ್ಷನ್ ಅನ್ನ ನೀವು ನೋಡ್ತಾ ಹೋದಾಗ ಆಪ್ಷನ್ 3 ಇಲ್ಲಿ ಕರೆಕ್ಟ್ ಆಗತ್ತ. ನೋಡ್ರಿ, 45ನೇ ಆಪ್ಷನ್ 3 ಕರೆಕ್ಟ್ ಆಗತ್ತ. ಇನ್ನು 46ನೇ ಕ್ವಶನ್ ಅನ್ನು ನಾವು ಇಲ್ಲಿ ನೋಡ್ತಾ ಹೋದಾಗ, ಕೆಳಗಿನ ಪದಗಳನ್ನ ಅವುಗಳು ಇಂಗ್ಲಿಷ್ ನಿಘಂಟಿನಲ್ಲಿ ಕಾಣಿಸಿಕೊಳ್ಳುವ ಕ್ರಮದಲ್ಲಿ ಸರಿಯಾಗಿ ಜೋಡಣೆಯನ್ನ ಮಾಡಿ ಅಂತಂದ ಕೊಟ್ಟಾನ. ನೋಡ್ರಿ, ಯಾವ್ಯಾವ ಪದವನ್ನು ಕೊಟ್ಟಾನ ಅನ್ನೋದು ನೋಡ್ಬೇಕಿಲ್ಲಿ. 46ನೇ ಕ್ವಶನ್ ಅನ್ನು ನೀವು ನೋಡ್ಬೇಕು. ಒಂದನೇದು ಏನ್ ಕೊಟ್ಟಾನ? FARM ಫಾರ್ಮ್. ಎರಡನೇ ಟರ್ನ್ TURN ಟರ್ನ್. ಅದೇ ರೀತಿಯಾಗಿ DARK ಡಾರ್ಕ್. ಇನ್ನು ರೋಡ್ ಕೊಟ್ಟಾನ, ROAD ರೋಡನ್ನು ಕೊಟ್ಟಿದ್ದಾನ. ಇವಾಗ ನೋಡ್ರಿ, ಇಂಗ್ಲಿಷ್ ನಿಘಂಟಿನಲ್ಲಿ ಮೊದಲು ಡಿ ಬರುತ್ತಾ ನೋಡ್ಬೇಕಿಲ್ಲ ನಾವು. ಇದು 1, ಇದು 2, 3, 4. ಇಂಗ್ಲಿಷ್ ನಿಘಂಟಿನಾಗ ಮೊದಲು 3 ಬರುತ್ತಾ. ಅದೇ ರೀತಿಯಾಗಿ ಡಾರ್ಕ್ ತಂದು ಬರುತ್ತಾ. ಅದೇ ರೀತಿಯಾಗಿ ಫಾರ್ಮ್ ನೋಡ್ರಿ, ಆಪ್ಷನ್ 1 ಆಗುತ್ತಾ. ಇನ್ನು ಅದೇ ರೀತಿಯಾಗಿ ಯಾವ್ದು ಬರುತ್ತಪ್ಪ ಅಂದ್ರೆ ನೋಡ್ರಿ, R ಬರುತ್ತಾ. R ಅಂದ್ರೆ 4. ಇನ್ನು ಟರ್ನ್ ಅಂದ್ರೆ 2. ನೋಡ್ರಿ, ನಮಗೆ ಎಷ್ಟು ಬತ್ತು? 3, 1, 4, 2. ಆಪ್ಷನ್ ನೀವು ನೋಡ್ಬೇಕಿಲ್ಲಿ 3, 1, 4, 2. ಆಪ್ಷನ್ 1 ಕರೆಕ್ಟ್ ಆಗತ್ತ. ಇನ್ನು 47ನೇ ಕ್ವಶನ್ ಅನ್ನ ನಾವು ಇಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ 47ನೇ ಕ್ವಶನ್ ಏನೈತಿ? ಉತ್ತರಕ್ಕೆ ಮುಖ ಮಾಡಿ ನಿಂತಿರುವ 29 ವಿದ್ಯಾರ್ಥಿಗಳ ಸಾಲಿನಲ್ಲಿ ಅನಾಯ ಅವರ ಸ್ಥಾನವು ಸಾಲಿನ ಬಲ ತುದಿಯಿಂದ 16ನೇ ಆಗಿದೆ. ಎಡ ತುದಿಯಿಂದ ಅವರ ಸ್ಥಾನ ಎಷ್ಟಂತಂದು ಕೇಳಿದಾನೆ. ನೋಡ್ರಿ, ಒಂದು ಸಾಲಿನಲ್ಲಿ ಎಷ್ಟು ಜನ ಅದಾರ? 29 ಜನ ಕೇಳಿದಾರ. ನೋಡ್ರಿ, ನೀವು ಮೊದಲೇ ವಿಡಿಯೋ ಅಲ್ಲಿ ನೀವು ನೋಡ್ತಾ ಇರ್ಬೇಕು, ಎಡ ಪ್ಲಸ್ ಬಲ -1 ತಂದು ಕೊಡ್ತಾ ಇದ್ರು. ಇವಾಗ ಇಲ್ಲಿ ನೋಡ್ಬೇಕು, ಎಷ್ಟು ಕೊಟ್ಟಿದ್ದಾನ? 29 ಕೊಟ್ಟಿದ್ದಾನ. ಈಸ್ ಈಕ್ವಲ್ ಟು ಎಡ ಎಷ್ಟು ಕೊಟ್ಟಿದ್ದಾನ?
ಅವರು ಎಡದಿಂದ ಇಲ್ಲ ಬಲದಿಂದ ಎಷ್ಟು ಕೊಟ್ಟಿದ್ದಾನ 16ನೇ ಸ್ಥಾನ, ಬಲದಿಂದ 16ನೇ ಸ್ಥಾನ ಐತಿ. ಎಡದಿಂದನೂ ನಮಗೆ ಗೊತ್ತಿಲ್ಲ, ಇಲ್ಲಿ ಎಡ ಗೊತ್ತಿಲ್ಲ. ಅದೇ ರೀತಿ -1, ಈ -1 ಈ ಕಡೆ ಬಂತು. 29 + 1 ನೋಡ್ಬೇಕು, ಇಲ್ಲಿ -16 = ಎಡ. ಅವರು ಎಡದಿಂದ ಎಷ್ಟು ತಂದು ಕೇಳಿದಾರೆ. 30 - 16 ಅಂದಾಗ 30 - 16 ಅಂದಾಗ ಇಲ್ಲಿ ನೋಡ್ಬೇಕು ನೀವು 14 ನಮಗಿಲ್ಲಿ ಕರೆಕ್ಟ್ ಆನ್ಸರ್ ಸಿಗುತ್ತಾ. ಆಪ್ಷನ್ 1 ನಮಗಿಲ್ಲಿ ಕರೆಕ್ಟ್ ಆನ್ಸರ್ ಸಿಗುತ್ತಾ. ನೋಡ್ರಿ 14 ಕರೆಕ್ಟ್ ಆನ್ಸರ್ ಸಿಗುತ್ತಾ. ಆಪ್ಷನ್ 1 ಇಲ್ಲಿ ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ ನಾವು 48ನೇ ಕ್ವಶನ್ ಅನ್ನು ನೋಡ್ತಾ ಹೋಗೋಣ. 48ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ನೀವು ಇಲ್ಲಿ ಸ್ವಲ್ಪ ನೋಡ್ಬೇಕು. ಇಂಗ್ಲಿಷ್ ವರ್ಣಮಾಲೆ ಕ್ರಮದ ಆಧಾರದ ಮೇಲೆ ಕೆಳಗಿನ ಶ್ರೇಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿ ಬರುವ ಅಕ್ಷರವನ್ನು ಆಯ್ಕೆ ಮಾಡಿ ಅಂತಂದು ಕೊಟ್ಟಾನ. ಯಾವ ರೀತಿಯಾಗಿ ವಾಯ ಡಬ್ಲ್ಯೂ ಸಿ ಟಿ ಎಸ್ ನೋಡ್ಬೇಕು ನೀವು. ಇಲ್ಲಿ ಇವು ಎರಡೂದ್ರ ನಡ್ಬಾರ್ಕ ಒಂದು ಸಂಖ್ಯೆ ಮಿಸ್ ಆಗೈತೆ. ಇಲ್ಲಿ ನೋಡ್ರಿ ಡಬ್ಲ್ಯೂ ಫಿ ಇಲ್ಲಿ ಏನು ಮಿಸ್ ಆಗಿಲ್ಲ. ಇವು ಮತ್ತು ಫಿ ಮತ್ತು ಟಿ ನಡ್ಬಾರ್ಕ ಒಂದು ಸಂಖ್ಯೆ ಮಿಸ್ ಆಗೈತಿ. ಅದೇ ರೀತಿ ಟಿ ಮತ್ತು ಎಸ್ ನಡ್ಬಾರ್ಕ ಯಾವುದೋ ಸಂಖ್ಯೆ ಮಿಸ್ ಆಗಿಲ್ಲ. ಇನ್ನು ಇಲ್ಲಿ ನೀವು ನೋಡ್ತಾ ಹೋಗ್ಬೇಕಾಗತ್ತೆ, ಅಗ್ದಿ ಸಿಂಪಲ್ ಆಗೈತಿ. ಇಲ್ಲಿ -1 ಆಗೈತಿ, ಇಲ್ಲಿ ಏನೂ ಇಲ್ಲ 0, ಇಲ್ಲೂ -1, ಇಲ್ಲಿ 0, ಇಲ್ಲಿ -1. ಇಲ್ಲಿ ನಾವು ಯಾವ್ದು ಬರುತ್ತಂದ ಕೇಳಿದಾನ. ನೋಡ್ರಿ ವಾಯ್ ಮತ್ತು ಡಬ್ಲ್ಯೂ ನಡ್ಬಾರ್ಕ ಯಾವ ಸಂಖ್ಯೆ ಬರುತ್ತ ತಂದು ನೋಡಿದಾಗ ಇಲ್ಲಿ ನೀವು ನೋಡ್ಬೇಕು ವಾಯ್ ಮತ್ತು ಡಬ್ಲ್ಯೂ ನಡ್ಬಾರ್ಕ ಎಕ್ಸ್ ಬರುತ್ತ. ಅದೇ ರೀತಿಯಾಗಿ ಡಬ್ಲ್ಯೂ ಮತ್ತು ಫಿ ನಡ್ಬಾರ್ಕ ಯಾವುದೇ ಅಕ್ಷರ ಬರೋದಿಲ್ಲ. ಇಲ್ಲಿ ಯಾವುದೇ ಅಕ್ಷರ ಬರೋದಿಲ್ಲ. ಮತ್ತು ಫಿ ಮತ್ತು ಟಿ ನಡ್ಬಾರ್ಕ ಯಾವ ಅಕ್ಷರ ಬರುತ್ತಂದ್ರ ಇವು ಬರುತ್ತ. ಮತ್ತು ಟಿ ಮತ್ತು ಎಸ್ ನಡ್ಬಾರ್ಕ ಯಾವ ಅಕ್ಷರ ಬರುತ್ತಂದ್ರ ಯಾವುದೋ ಅಕ್ಷರ ಬರೋದಿಲ್ಲ. ಇದು 0 ಇದು. ಅದೇ ರೀತಿ ಮತ್ತು ಎಸ್ ಮತ್ತು ಕ್ಯೂ ನಡ್ಬಾರ್ಕ ಯಾವ ಅಕ್ಷರ ಬರುತ್ತ, ಎಸ್ ಮತ್ತು ಕ್ಯೂ ನಡ್ಬಾರ್ಕ ಇಲ್ಲಿ ನೀವು ಮುಂದಿನ ನೋಡ್ಬೇಕು ಕ್ಯೂ ಆನ್ಸರ್ ಆಗುತ್ತ. ಇಲ್ಲಿ ಕ್ಯೂ ನಡ್ಬಾರ್ಕ ಯಾವ್ದು ಬರುತ್ತಂದ್ರ ಇಲ್ಲಿ ನೋಡ್ಬೇಕು ಎಸ್ ಮತ್ತು ಕ್ಯೂ ನಡ್ಬಾರ್ಕ ಇಲ್ಲಿ ಆರ್ ಬರುತ್ತ. ನೋಡ್ಬೇಕು ನೀವು ಸಿಂಪಲ್ ಆಗಿ ಇಲ್ಲಿ ಕ್ಯೂ ನಮಗೆ ಕರೆಕ್ಟ್ ಆನ್ಸರ್ ಸಿಗುತ್ತ. ಇನ್ನು ಅದೇ ರೀತಿಯಾಗಿ ಇನ್ನು ನೆಕ್ಸ್ಟ್ 49ನೇ ಕ್ವಶನ್ ಅನ್ನು ನಾವು ನೋಡ್ತಾ ಹೋದಾಗ 49ನೇ ಕ್ವಶನ್ ಅನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ಬೇಕು. ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ರೇಸ್ ಅನ್ನ 6, 2, 3, 5 ಎಂದು ಮತ್ತು ಕೇವ್ ಅನ್ನ CA ಕೇವ್ ಅನ್ನ 3, 2, 8, 5 ಎಂದು ಸಂಕೇತಿಸಲಾಗಿದೆ. ಅದೇ ಭಾಷೆಯಲ್ಲಿ ವಿ ಅಕ್ಷರದ ಸಂಕೇತ ಎಷ್ಟು ತಂದು ಕೊಟ್ಟಾನ. ಇಲ್ಲಿ ನೋಡ್ರಿ 49ನೇ ಕ್ವಶನ್ ಯಾವ ರೀತಿಯಾಗಿ ಕೊಟ್ಟಿದ್ದಾನ. 49ನೇ ಕ್ವಶನ್ ಇಲ್ಲಿ ನೀವು ನೋಡ್ಬೇಕು RACE ರೇಸ್ RACE ರೇಸ್ ಅನ್ನ ಯಾವ ರೀತಿಯಾಗಿ ಕೊಟ್ಟಿದ್ದಾನ 6, 2, 3, 5 ತಂದು ಕೊಟ್ಟಿದ್ದಾನ. ಅದೇ ರೀತಿಯಾಗಿ ಇನ್ನು CAFE ಕೇವ್ ಅನ್ನ ಯಾವ ರೀತಿಯಾಗಿ ಕೊಟ್ಟಿದ್ದಾನ 3, 2, 8, 5 ತಂದು ಕೊಟ್ಟಿನ. ಫಿ ಅಂದ್ರೆ ಯಾವ್ದ ತಂದು ಕೊಟ್ಟಾನ. ಇಲ್ಲಿ ನೋಡ್ಬೇಕು ಯಾವ ಅಕ್ಷರ ಐತಿ, ಇಲ್ಲಿ ಸಿ ಐತಿ. ಸಿ ಅಂದ್ರೆ 3 ಕೊಟ್ಟಾನ. ಇಲ್ಲೂ ಸಿ ಐತಿ, ಇಲ್ಲೂ 3 ಕೊಟ್ಟಾನ. ಅದೇ ರೀತಿಯಾಗಿ ಇಲ್ಲಿ ಇ ಐತಿ, ಇಲ್ಲೂ ಇ ಐತಿ. ನೋಡ್ರಿ ಇಲ್ಲಿ ಐತಿ, ಇಲ್ಲಿ ಇ 5 ಕೊಟ್ಟಾನ. ಅದೇ ರೀತಿಯಾಗಿ ಫಿ ಬೆಲೆ ಎಷ್ಟಾಗುತ್ತ 2 ಆಗುತ್ತ. ಫಿ ಬೆಲೆ ಎಷ್ಟಾಗುತ್ತ, ಫಿ ಬೆಲೆಯನ್ನು ನೋಡ್ತಾ ಹೋದಾಗ ಫಿ ಬೆಲೆ ಇಲ್ಲಿ ಫಿ ಐತಿ, ಇಲ್ಲಿ 8. ಫಿ ಬೆಲೆ ಎಷ್ಟಾಗುತ್ತ 8 ಆಗುತ್ತ. ನಮ್ಗೆ ಫಿ ಬೆಲೆ 8 ಆಗುತ್ತ. ಆಪ್ಷನ್ 2 ಕರೆಕ್ಟ್ ಆಗುತ್ತ. ಇನ್ನು 50ನೇ ಕ್ವಶನ್ ಅನ್ನು ನಾವು ಸಾಲ್ವ್ ಮಾಡ್ತಾ ಹೋದಾಗ 50ನೇ ಕ್ವಶನ್ದಾಗ ಏನೈತೆ ನೀವು ಇಲ್ಲಿ ನೋಡ್ಬೇಕು. ಕೆಳಗಿನ ಸಂಖ್ಯಾ ಸರಣಿಯನ್ನ ಗಮನಿಸಿ. ಒಂದು ಸಂಖ್ಯಾ ಸರಣಿ ಕೊಟ್ಟಾನ, ಎಡ ಮತ್ತು ಬಲ ಕೊಟ್ಟಾನ. ನೀಡಿರುವ ಸರಣಿಯಲ್ಲಿ ಎಷ್ಟು ಸಂಖ್ಯೆ 7 ಅದಾವತ್ತ ಕೊಟ್ಟಾನ. 50ನೇ ಕ್ವಶನ್ ನೀವು ಇಲ್ಲಿ ನೋಡ್ಬೇಕು ಕ್ವಶನ್ ನಲ್ಲಿ ನೀವು ಸ್ಕ್ರೀನ್ ಮ್ಯಾಗ ಕಾಣತೈತಿ. ಕ್ವಶನ್ ನಲ್ಲಿ ನೋಡ್ಬೇಕು 7 ಒಂದೇ ಐತಿ. ಅದಕ್ಕೆ ಆಪ್ಷನ್ ನಮಗೆ 2 ಕರೆಕ್ಟ್ ಆಗುತ್ತೆ. ನೋಡ್ರಿ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಇದೇ ರೀತಿಯಾಗಿ ಮ್ಯಾಥ್ಸ್ ಆರ್ಮಿ ವೆಬ್ಸೈಟ್ ಅಲ್ಲಿರುವಂಥ ಮ್ಯಾಥ್ಸ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಅದು ಕನ್ನಡದಲ್ಲಿ ನೀವು ನೋಡ್ತಾ ಹೋಗ್ಬೇಕಾಗುತ್ತೆ. ಅಗ್ದಿ ಸಿಂಪಲ್ ಸರಳೀಕೃತ ಅನುಪಾತದಲ್ಲಿ ನಾನು ನಿಮ್ಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ.
ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಅಂತಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ.